ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಶಾಲೆಯಲ್ಲಿ ಮಕ್ಕಳಿಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಪ್ರಾಜೆಕ್ಟ್ ಅಥವಾ ಕ್ರಾಫ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ಅದನ್ನು ಮನೆಯಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ದಪ್ಪ ಫೋಮ್ ಶೀಟ್ ತೊಗೊಂಡು ಅದನ್ನು ಆರ್ಡರ್ ವೈಸ್ ಕಟ್ ಮಾಡ್ಕೋಬೇಕು. ಒಂದು ದೊಡ್ಡದು, ಒಂದು ಚಿಕ್ಕದು, ಇನ್ನೂ ಸ್ವಲ್ಪ ಚಿಕ್ಕದು ತೊಗೋಬೇಕು. ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಆ ಶೀಟಿಗೆ ಫೆವಿಕಾಲ್ ಅಥವಾ ಫೆವಿಬಾಂಡ್ ಅಪ್ಲೈ ಮಾಡಿ ಅದ್ರ ಮೇಲೆ ಕಲರ್ ಗ್ಲಿಟರ್ನ ಹಾಕಬೇಕು. ಆ ಫೋಮ್ ಶೀಟ್ ಕಟ್ಟರಿಂದ ನೀಟಾಗಿ ಕಟ್ ಮಾಡ್ಕೋಬೇಕು. ಸರ್ಕಲ್ಲಾಗಿ ರೌಂಡಾಗಿ ನೀಟಾಗಿ ಶೇಪಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಅದನ್ನು ಫಸ್ಟ್ ತೆಗೆದಿಟ್ಕೊಂಡು ಆಮೇಲೆ ಅದಕ್ಕೆ ಫೆವಿಕಾಲ್ನ ಫುಲ್ ಅಪ್ಲೈ ಮಾಡಬೇಕು. ಅದ್ರ ಮೇಲೆ ನಾವೇನು ಮಾಡಬೇಕು, ಗ್ಲಿಟರ್ ಹಾಕಬೇಕು. ಗ್ಲಿಟರ್ ಹಾಕೋಕ್ಕೂ ಮುಂಚೆ ನಾವು ಫಸ್ಟ್ ನೀಟಾಗಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಇದನ್ನು ರೆಡಿ ಮಾಡಿ ಇಟ್ಕೊಂಡು ಫಸ್ಟು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಆಮೇಲೆ ಈಸಿ ಆಗುತ್ತೆ ಮಾಡೋಕ್ಕೆ. ಫಸ್ಟ್ ಅದನ್ನೆಲ್ಲ ಇದು ಮಾಡಿಟ್ಕೊಂಡು ಕಟ್ ಮಾಡಿ ಆಮೇಲೆ ಸೈಡಲ್ಲಿ ಇಟ್ಕೊಂಡು ಆಮೇಲೆ ಗ್ಲಿಟರ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಧ್ವಜಸ್ತಂಭದ ಕಂಬಗಳಿಗೆ ಕಡ್ಡಿ ತೊಗೊಂಡು ಅದಕ್ಕೆ ಪೇಪರ್ ಸುತ್ತಿ ಆಮೇಲೆ ಕಲರ್ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಗ್ಲಿಟರ್ ಶೀಟೆಲ್ಲ ಹಾಕ್ಕೊಂಡು ಗ್ಲಿಟರೆಲ್ಲ ಹಾಕಿ ಈ ಥರ ಧ್ವಜಸ್ತಂಭ ರೆಡಿಯಾಗಿದೆ. ಆಮೇಲೆ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಫುಲ್ ರೆಡಿ ಆಗಾದಮೇಲೆ ಇದು ಮಾಡ್ಕೋಬೇಕು. ಇಂಡಿಯಾ ಮ್ಯಾಪನ್ನು ನೀಟಾಗೆ ಒಂದು ವೈಟ್ A4 ಶೀಟ್ ತೊಗೊಂಡು ಇಂಡಿಯಾ ಮ್ಯಾಪ್ ನೀಟಾಗಿ ಬಿಡಿಸ್ಕೋಬೇಕು. ಇಂಡಿಯಾ ಮ್ಯಾಪು ನೀಟಾಗಿ ಬಿಡಿಸ್ಕೊಂಡು ಆಮೇಲೆ ಬ್ಲ್ಯಾಕ್ ಸ್ಕೆಚ್ ಪೆನ್ ತೊಗೊಂಡು ಅದಕ್ಕೆ ಆ ಇಂಡಿಯಾ ಮ್ಯಾಪಿಗೆ ನೀಟಾಗಿ ಔಟ್ಲೈನ್ ಕೊಟ್ಟು ಅದನ್ನು ನೀಟಾಗಿ ಶೇಪಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಅದು ಈ ಥರ ಕಾಣಿಸುತ್ತೆ. ಅದಕ್ಕೆ ಹಿಂದ್ಗಡೆ ಒಂದು ಸ್ಟಿಕ್ ತೊಗೊಂಡು ಅಂಟಿಸ್ಕೊಂಡು ಆ ಫೆವಿಕಾಲಲ್ಲಿ ಅಂಟಿಸ್ಕೊಂಡು ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಈ ಥರ ಕಾಣಿಸ್ತಾ ಇದೆ. ಅದ್ರ ಮೇಲೆ ಫೆವಿಕಾಲ್ ಹಾಕಿ ಅಕ್ಕಿನ ಹರಡಬೇಕು ಫುಲ್ಲು. ಅಕ್ಕಿ ಹರಡಾದ್ಮೇಲೆ ನಮಗೆ ಫಸ್ಟ್ ಆರೆಂಜಿಗೆ ಮತ್ತೆ ಫೆವಿಕಾಲ್ ಹಾಕಿ ಆರೆಂಜ್ ಗ್ಲಿಟರ್ ಹಾಕಬೇಕು. ಕೆಳಗಡೆ ಗ್ರೀನಿಗೆ ಫೆವಿಕಾಲ್ ಹಾಕಿ ಅದ್ರ ಮೇಲೆ ಅಕ್ಕಿ ಮೇಲೆ ಫೆವಿಕಾಲ್ ಹಾಕಿ ಗ್ರೀನ್ ಗ್ಲಿಟರ್ ಹಾಕಬೇಕು. ಮಧ್ಯದ್ದು ವೈಟ್ ಕಲರಿಗೆ ಏನೂ ಹಾಕೋದು ಬೇಡ, ಬರೀ ಅಕ್ಕಿನೇ ಸಾಕಾಗುತ್ತೆ. ಆಮೇಲೆ ಮಧ್ಯದಲ್ಲಿ ಅಶೋಕ ಚಕ್ರನ ರೆಡಿ ಬರ್ಕೊಂಡು ಅಂಟಿಸ್ಕೋಬೇಕು. ಶೇಪಲ್ಲಿ ಕಟ್ ಮಾಡ್ಕೊಂಡು ಅಂಟಿಸ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ ಇಂಡಿಯಾ ಮ್ಯಾಪು. ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡೋಕ್ಕೆ. ಇದು ಧ್ವಜಸ್ತಂಭಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಆರೆಂಜು, ವೈಟ್, ಗ್ರೀನು ಈ ಥರ ಗ್ಲಿಟರ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿರೋದು ಕಂಬಗಳು. ಆಮೇಲೆ ಸ್ಟೋನ್ ಚೈನಿಂದ ಅದಕ್ಕೆ ಚೈನ್ ಮಾಡಿದ್ದೀನಿ. ಈ ಥರ ರೆಡಿಯಾಗಿದೆ. ಇಂಡಿಯಾ ಮ್ಯಾಪನ್ನು ನಿಲ್ಲಿಸೋಕ್ಕೆ ಸ್ತಂಭ ಈ ಥರ ರೆಡಿಯಾಗಿದೆ. ಆಮೇಲೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಕೂಲಲ್ಲಿ ಮಕ್ಕಳಿಗೆ ಕ್ರಾಫ್ಟಿಗೆ ಪ್ರಾಜೆಕ್ಟಿಗೆಲ್ಲ ಇದು ಚೆನ್ನಾಗಿರುತ್ತೆ ಮಾಡಿದ್ರೆ. ಮತ್ತು ಮಾಡೋದು ಈಸಿ, ತುಂಬ ಏನು ಕಷ್ಟ ಏನಾಗಲ್ಲ ಮಾಡೋಕ್ಕೆ. ಈಸಿ ಆಗುತ್ತೆ, ಬೇಗ ಮಾಡ್ಬೋದು. ಮಕ್ಕಳಿಗೂ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಈ ಥರ ಚೆನ್ನಾಗಿದೆ ನೋಡೋಕ್ಕೆ. ಟೀಚರ್ಸು ಇಷ್ಟಪಡ್ತಾರೆ ನೋಡಿದ್ರೆ. ಫೈನಲ್ ಲುಕ್ ಈ ಥರ ಬರುತ್ತೆ. ಹೀಗಾಗಿದೆ, ಚೆನ್ನಾಗಾಗಿದೆ ನೋಡೋಕ್ಕೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಂಗಂತೂ ತುಂಬ ಇಷ್ಟ ಆಗಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಂಡಿಪೆಂಡೆನ್ಸ್ ಡೇಗೆ, ಸ್ಕೂಲಲ್ಲಿ ಕ್ರಾಫ್ಟಿಗೆ ಅಥವಾ ಸ್ಕೂಲಲ್ಲಿ ಶೋಕೇಶಲ್ಲಿ ಇಡೋಕ್ಕೋಸ್ಕರನೂ ಚೆನ್ನಾಗಿದೆ. ಇದೊಂಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. Thank you so much for watching.